ಏನು ಲಕ್ಷಾಂತರ ಜನ ಅದಕ್ಕೆ ಬರ್ತಾರೆ ಅಂದರೆ, ಈ ರೀತಿ ನೂರಾರು ಜನರನ್ನು ಕೊಲೆ ಮಾಡಿದ್ದಾರೆ, ಇದರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ 2 ವಾರದ ಮೇಲೆ FIR ರಿಜಿಸ್ಟರ್ ಆದಮೇಲೆ ಮುಂದಿನ ತನಿಖೆ ಯಾವ ರೀತಿ ಇರಬೇಕಾಗಿತ್ತು? ಅದು ನಡೆಯದೇ ಇರುವಾಗ ಅವರ ಮೇಲಿನ ಅಧಿಕಾರಿಗಳು ಯಾವ ರೀತಿ ಇರಬೇಕಾಗಿತ್ತು? ಆ ಸೂಪರ್ಡೆಂಟ್ ಆಫ್ ಪೊಲೀಸ್ ಮಾತಾಡ್ತಕ್ಕಂಥ ಮಾತುಗಳು ನೀವು ಕೇಳಿದ್ದೀರಾ? ಈಸ್ ಈ ನಾಟ್ ಅಕೌಂಟಬಲ್ ಟು ದ ಪೀಪಲ್? ಈ ಮೇ ಬಿ ಸೂಪರ್ಡೆಂಟ್ ಆಫ್ ಪೊಲೀಸ್, ಆದರೆ ಅವನು ತಲೆಮರೆಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಯಾವ ರೀತಿ ಮಾತಾಡ್ತೀಯ ನೀನು? ಅಂದರೆ ಏನು ಕೊಡ್ತಿದ್ಯಾ ನೀನು? ಅವನು ಇಲ್ಲಿಂದ ತೆಗೆದು ಬಿಡೋಕ್ಕೆ ಹುನ್ನಾರ ಮಾಡಿದ್ಯಾ ಅಥವಾ ಓಡೋಗ್ಬಿಡ್ತಾನೆ? ಹೆಂಗ್ರಿ ಓಡೋಗ್ಬಿಡ್ತಾನೆ ಅವನು? ಯಾಕ್ರಿ ಆ ಸ್ಟೇಟ್ಮೆಂಟ್ ಕೊಟ್ರಿ ನೀವು? ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಲಿಲ್ಲ? ಅಂದರೆ ಎದುರಿಸ್ತಾ ಇದ್ದೀರಾ ಸಾಕ್ಷಿಗೆ. ಅವನಿಗೆ ಈಗಾಗಲೇ ಭಯ ಇದೆ, ಮುಖ ತೋರ್ಸಕ್ಕೆ ತಯಾರಿಲ್ಲ ಅವನು, ಯಾಕಂದರೆ ಅವನು ಸಾಯಿಸ್ಬಿಡ್ತಾರೆ ಅಂತ. ಅಂದರೆ ಒಬ್ಬ ಸಾಕ್ಷಿದಾರ ಘೋರವಾದ ಅಪರಾಧಗಳನ್ನು ಗಮನಕ್ಕೆ ತಂದಾಗ ಪೊಲೀಸ್ ಅಧಿಕಾರಿಯ ಜವಾಬ್ದಾರಿ ಯಾವ ರೀತಿ ಇರ್ತಾನೆ ಅವನು? ಅವನಲ್ಲಿ ಪೋಸ್ಟಿಂಗ್ ಮಾಡಿಸ್ಕೋಬೇಕಾದ್ರೆ MLA ಲೆಟ್ರ್ ಬೇಕು, ಹಣ ಕೊಡಬೇಕು. ನಾಚಿಕೆ ಮಾತಾಡ್ತಾನೆ, ನಂಗೆ ಗೊತ್ತಿಲ್ಲ ಅಂತ. ಏನಕ್ಕೆ ನಿಮ್ಮ ಮಂತ್ರಿ ಗೊತ್ತಿಲ್ದಿದ್ರೆ ಬಿಸಾಕೋಗು. ಒಂದು ಟ್ರಾನ್ಸ್ಫರ್ಗೆ, ಪೋಸ್ಟಿಂಗ್ಗೆ 100 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಆ ಸರ್ಕಾರವನ್ನು ನಾವು ತರ್ತೀವಿ, ಅವರೇ ಅಧಿಕಾರದಲ್ಲಿರಬೇಕು ಅಂತ ನಾವು ಹೇಳ್ತೀವಿ. ಅಂದರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡೋರು ಇಲ್ವಾ? ವರಿಷ್ಠ ಅಧಿಕಾರಿ ಈ ರೀತಿ 28 ವರ್ಷ ಸಬ್ ಇನ್ಸ್ಪೆಕ್ಟ್ರು, ಸರಿಯಾದ ತನಿಖೆ ಇಲ್ಲ. ಇವೆಲ್ಲ ಇಲ್ಲದೆ ಇರುವಾಗ ನಾವು ಹೇಳಿದ್ದು SIT ತನಿಖೆ ಆಗಬೇಕು ಅಂತ. ಸೌಜನ್ಯ ಕೇಸ್ನಲ್ಲಿ SIT ಕೇಸ್ನಲ್ಲಿ ಆವಾಗ ಈ ಸಾಕ್ಷಿ ಫಿರ್ಯಾದಿದಾರ ಇರಲಿಲ್ಲ. ಸಾಕ್ಷಿ ಫಿರ್ಯಾದಿದಾರ ಹೇಳ್ತಾ ಇದ್ದಾನೆ, ಸೋಲ್ ಐ ವಿಟ್ನೆಸ್, ಅವನು ಹೇಳ್ತಾ ಇದ್ದಾನೆ, ನಾನು ಊತಿದ್ದೀನಿ, ಈ ಶವಗಳನ್ನೆಲ್ಲ ಊತಿರೋದು ಯಾರು ಕೃತ್ಯ ಮಾಡಿದ್ದಾರೆ ಅಂತ ಹೇಳ್ತೀನಿ. 183 ಸ್ಟೇಟ್ಮೆಂಟ್ ಹೇಳಿಕೆಯನ್ನು BNS ಕೆಳಗಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೇಳಿದ್ದಾರೆ. ಅದು ಲೀಕ್ ಆಗ್ತದೆ. ಅಂದರೆ ಯಾವ ರೀತಿಯ ತನಿಖೆ ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳು, ಅಧಿಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಏನು ತಲೆ ತಗ್ಗಿಸಬೇಕಾಗಿರ್ತಕ್ಕಂಥ ಕೃತ್ಯಗಳಿವೆಲ್ಲ, ಅವಮಾನಕರವಾಗಿರ್ತಕ್ಕಂಥ ಕೃತ್ಯಗಳಿವೆಲ್ಲ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ. ಹೀಗಿರುವಾಗ ಅವನಂಗೆ ಹೇಳ್ತಾನೆ, ಲಾಯರ್ಗಳಿಗೆ ಪ್ರಾಣ ಬೆದರಿಕೆ. ನಾವು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ವಿ, ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ. ಅದರ ಬಗ್ಗೆ ಚಕಾರನೇ ಇಲ್ಲ. ಈ ಸಾಕ್ಷಿ ಫಿರ್ಯಾದಿಗೂ ಪ್ರೊಟೆಕ್ಷನ್ ಕೊಡಬೇಕು ಅಂದ್ವಿ, ಅದು ಕೂಡ ಬಗ್ಗೆ ಚಕಾರ ಇಲ್ಲ. ಏನಿದು? ಹೇಗಿದ್ದು ನಡೀತದೆ? ಆದ್ದರಿಂದ ನಮಗೆ ಅಪನಂಬಿಕೆ, ಸರಿಯಾದ ತನಿಖೆ. ಇವಾಗಲೇ ನೀವೆಲ್ಲ ಹೇಳಿದ್ದೀರಿ, SITಯಲ್ಲಿ 2 ಆಫೀಸರ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. 2 ಆಫೀಸರ್ಸ್ ಬರಲ್ಲ ಅಂದರೆ ಕಾರಣ ಕೂಡ ಯಾರೋ ಹೇಳಿದ್ದನ್ನು ನಮ್ಮ ದ್ವಾರಕನಾಥ್ ಅವರು ಹೇಳಿದ್ದಾರೆ. ಅಂದರೆ ಅವರ ಮೇಲೆ ಯಾವ ರೀತಿಯ ಒತ್ತಡಗಳು ಬರ್ತವೆ ಅಂತಕ್ಕಂಥ ಊಹೆ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಧೈರ್ಯವಿಲ್ಲ. ಅಧಿಕಾರವನ್ನು ವಹಿಸಿದಾಗ ನಾನು ಸತ್ತರೂ ಪರವಾಗಿಲ್ಲ, ನಾನು ಸತ್ಯಕ್ಕಾಗಿ ಸಾಯ್ತೀನಿ ಅಂತಕ್ಕಂಥ ಅಧಿಕಾರಿ ಇವಾಗ ಇಲ್ಲ ನಮ್ಮ ಹತ್ರ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಸ್ವಾರ್ಥಿಗಳಾಗೋಗ್ಬಿಟ್ಟಿದ್ದೀವಿ ನೀವು. ರಶೀದ್ ಮರ್ಡರ್ ಕೇಸ್ನಲ್ಲಿ ರಂಗನಾಥ್ ಅವರು ಹೇಳಿದ್ರು, ನನಗೆ ಪ್ರಾಣ ಬದ್ಧತೆ ಇತ್ತು, ನನ್ನ ಮನೆಯಲ್ಲಿ 3 ತಿಂಗಳು ಪೊಲೀಸ್ನವರು ಇದ್ದರು, ನನ್ನ ಸಾಯಿಸಕ್ಕೆ ಕೂಡ ಬಂದಿದ್ದರು. ಸಾಕ್ಷಿ ಹೋಗಿ ಹೇಳಿದ ಮೇಲೆ ನನಗೆ ಪತ್ರ ಬಂತು ನಾಯರಿಂದ, ಸೇಲಂನಿಂದ, ನನ್ನ ಮೇಲೆ ಎವಿಡೆನ್ಸ್ ಹೇಳಿದ್ರಿ, ನೀವು ಹೆಂಗೆ ಬದುಕ್ತೀರಿ ಅಂತ. ಯಾವುದಕ್ಕೂ ಹೆದರಲಿಲ್ಲ, ನಾನು ಬೆದರಲಿಲ್ಲ. ಹೆದರಿಕೆ ಇದೆ ಜನರಿಗೆ, ಹೆದರಿಕೆ ಬಿಟ್ಟು ಬನ್ನಿ, ಏನೂ ಆಗೋದಿಲ್ಲ. ಎಷ್ಟೋ ಜನರು ತ್ಯಾಗ ಬಲಿದಾನಗಳು ಮಾಡಿದ್ದಾರೆ ಸ್ವಾತಂತ್ರ್ಯ ಬರೋದಕ್ಕೆ. ನಮ್ಮನ್ನು ಆಳ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ವಲ್ಲ. ವ್ಯವಸ್ಥೆಗಳು ಕೆಟ್ಟು ಹೋಗ್ಬಿಟ್ಟಿದೆಯಲ್ಲ. ಆದ್ದರಿಂದ
ದಯವಿಟ್ಟು ನೀವು ಈ ಸಮಾರಂಭವನ್ನು ಕರೆದಿರೋದು ಸ್ವಾಗತಾರ್ಹ. ನನಗೆ ರಂಗನಾಥ್ ಅವರು ಹೇಳಿದರು, ನಾನೇನು ಬರುವ ಅವಶ್ಯಕತೆ ಇದೆಯಾ ಅಂತ ಕೇಳಿದಾಗ ಇಲ್ಲ ಸರ್ ಬರಬೇಕು ಅಂತ ಹೇಳಿದ್ರು. ನಾನು ಬಂದೆ. ನಾವು ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ, ಅದಕ್ಕಿಂತ ಮುಖ್ಯ ಅಂತೇಳಿ ಇಲ್ಲಿ ಬಂದೆ ನಾನು. ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿಗಾಗಲಿ ನನಗೋಸ್ಕರವಾಗಲಿ ಕೆಲಸ ಬೇರೆ, ಸಾರ್ವಜನಿಕರ ಕೆಲಸ ಅಂತ ಹೇಳುವಾಗ, ಸಮಾಜದ ಕೆಲಸ ಅಂತ ಹೇಳುವಾಗ, ದೇಶದ ಕೆಲಸ ಅಂತ ಹೇಳುವಾಗ ನಾವು ಅಲ್ಲಿ ಮುಂದೆ ನಿಂತ್ಕೋಬೇಕಾಗಿದೆ. ಅದು ಮುಖ್ಯ. ಬಂಧುಗಳೇ, ನಮ್ಮ ಕಾರ್ಯ ವೈಖರಿ ಬೇರೆ ಮಾರ್ಗದಲ್ಲಿರಬೇಕಾಗಿದೆ. ಇವರು ಭಾಸ್ಕರ್ ಪ್ರಸಾದ್ ಹೇಳಿದರು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಅಭಿನಂದನೆ ಮಾಡಿದ್ದೀವಿ. ಅದು ಬಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಪ್ರತಿ ಮನುಷ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ದೇಶನಗಳಲ್ಲಿ ವೈಜ್ಞಾನಿಕ ಮಾರ್ಗದಲ್ಲಿ ತನಿಖೆಗಳನ್ನು ಮಾಡಬೇಕು, ಸಮಯವನ್ನು ವೆಚ್ಚ ಮಾಡಿದೆ ಅಂತಕ್ಕಂಥ ಒಂದು ಒತ್ತಾಯ ಪ್ರತಿಯೊಬ್ಬ ಮನುಷ್ಯ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತಿಂದ ಸ್ಟಾರ್ಟ್ ಮಾಡಬೇಕದು. ದಿಸ್ ಮಸ್ಟ್ pressurize this special investigation team to function effectively, that they must know people are watching. If they know that people are watching, no politician, no vested interest can influence them ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಈ ಕೆಲಸ ಇವತ್ತಿನಿಂದ ನೀವು ಶುರು ಮಾಡಬೇಕಾಗಿದೆ. ಯಾರಿಬ್ಬರು ಅಧಿಕಾರಿಗಳು ನಾವಿರಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವರ ಮೇಲೆ ಒತ್ತಡ ತರಬೇಕು. ಯು ಮಸ್ಟ್ ಬಿ ದೇರ್ ಅಂತ ಹೇಳಬೇಕು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ. ಡೋಂಟ್ ಅಲೋ ದೆಮ್, ದೇ ಆರ್ ದಿ ಪಬ್ಲಿಕ್ ಸರ್ವೆಂಟ್ಸ್. ದೇ ಮಸ್ಟ್ ಬಿ ದೇರ್, ದೇ ಮಸ್ಟ್ ವರ್ಕ್ ಇನ್ ದಿ ಕಮಿಟಿ. ದಟ್ ಈಸ್ ಅವರ್ ಡಿಮ್ಯಾಂಡ್. ವಿ ವಿಲ್ ನಾಟ್ ಅಲೋ ಯು ಟು ಗೋ ಅವೇ. ಇಟ್ ಇಸ್ ನಾಟ್ ದಟ್ ಈಸಿ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. If you go away, we have to draw inference and take action against them, is my appeal to the Chief Minister and the Home Minister. What are they thinking? How are they thinking? The IPS officers, if they tell that we are not going to be there in the SIT, what is the message you are giving? You are unfit to continue as a officer in the police department. Keep them under suspension. ಯಾರೋ ಒಬ್ಬರು ಇಲ್ಲಿ 11 ಜನ ಸತ್ತರು ಅಂತ ಹೇಳಿದ್ರೆ ಕಮಿಷನರ್ನ, ಅಡಿಷನಲ್ ಕಮಿಷನರ್ನ ಸಸ್ಪೆಂಡ್ ಮಾಡೋಕ್ಕಾಗುತ್ತೆ? ಒಂದು SIT ಸರ್ಕಾರ, ಘನ ಸರ್ಕಾರ ಸಾರ್ವಭೌಮತ್ವವನ್ನು ಚಲಾಯಿಸಿ, ಅಧಿಕಾರವನ್ನು ಚಲಾಯಿಸಿ ಒಂದು SIT ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇರುವುದಿಲ್ಲ ಅಂತ ಹಿಂಜರಿದ್ದರೆ ಕೀಪ್ ದೆಮ್ ಅಂಡರ್ ಸಸ್ಪೆನ್ಷನ್.